ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಜ್ಞಾನ ಸಂದೇಶ ಭಾಗವಾಗಿ ಅರಿಷಡ್ ವರ್ಗಗಳು ಜಯಿಸೋದು ಹೇಗೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಕ್ಲುಪ್ತವಾಗಿ, ಸಂಕ್ಷಿಪ್ತವಾಗಿ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ವಿಶಾಲವಾಗಿ, ವಿಸ್ತಾರವಾಗಿ ತಿಳ್ಕೊಂಡಕ್ಕೂ ಸಮಯ ಸಾಕಾಗಲ್ಲ. ಸೊ ಅರಿಷಡ್ ವರ್ಗಗಳು ಅಂತ ಏನಿದೆಯೋ, ಅರಿಷಡ್ ವರ್ಗಗಳು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಇದು ಎಲ್ಲರಿಗೂ ಗೊತ್ತು. ಅರಿಷಡ್ ವರ್ಗಗಳು ಯಾವಾಗದಂತ. ಅರಿಷಡ್ ವರ್ಗದಲ್ಲಿ ಪ್ರಧಾನವಾಗಿ ಇರೋದೇ 6 ಹರಿ ಷಡ್ ವರ್ಗ. ಅಂದ್ರೆ ಹರಿ ಅಂತಂದ್ರೆ ಶತ್ರುಗಳು, ಹರಿ ಅಂದ್ರೆ ಶತ್ರುಗಳು. ಷಟ್ ಅಂದ್ರೆ 6 ಶತ್ರುಗಳು ಸಮೂಹ. ಆ ವರ್ಗ ಅಂದ್ರೆ ಒಂಥರ 6 ಶತ್ರುಗಳ ಸಮೂಹವೇ ಈ ಅರಿಷಡ್ ವರ್ಗಗಳು. ಏನು 6 ಶತ್ರುಗಳು? ಯಾಕೆ ಶತ್ರುಗಳಂತ ಕರೆಯುವಂತ ಆ ಅವಶ್ಯಕತೆ ಇದೆ ಇಲ್ಲಿ? ಯಾಕಂದ್ರೆ ಈ 6 ಶತ್ರುಗಳಂತ ಏನ್ ಹೇಳ್ತೀವೋ ಅದ್ರ ಜೊತೆಗೆ, ಅಂದ್ರೆ ನೀವು ಅದು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಲ್ಲ ಅಂದ್ರೆ ನಿಮ್ಮ ಜೀವನ ಅಸ್ತವ್ಯಸ್ತವಾಗತ್ತೆ. ಒಂಥರ ದುಃಖ ಪೂರಿತ ಆಗತ್ತೆ. ಪೂರ್ತಿ ನಿಮ್ಮಲ್ಲಿ ದುಃಖ ಹೆಚ್ಚಾಗತ್ತೆ. ಜೀವನವನ್ನು ಅಸ್ತವ್ಯಸ್ತವಾಗಿ ಕೊನೆಯದಾಗಿ ಆನಂದವನ್ನೇ ಕಲ್ಸ್ಕೊಂತೀವಿ. ನಾವು ಪೂರ್ತಿ ಕಲ್ಕೊಂತೀವಿ ಆನಂದವನ್ನು. ಸಂತೋಷವೇ ಇರಲ್ಲ ಜೀವನದಲ್ಲಿ. ಅಂತ ಅದಕ್ಕೆ ಇದು ಶತ್ರು ಅಂತ ಕರೆಯೋದು, ಮಿತ್ರರು ಅಂತ ಕರೆಯಲ್ಲ. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ಅದು ಮಿತ್ರವಾಗಿ ಮಿತ್ರತ್ವನು ಕೊಡತ್ತೆ. ಅದನ್ನು ಹೆಚ್ಚಾಗಿದ್ರೆ, ಅತಿ ಸರ್ವತ್ರ ವರ್ಜಿತ ಅಂತ ಹೇಳ್ತೀವಲ್ಲ, ಅಂದ್ರೆ ಅದು ಹೆಚ್ಚಾಗಿದ್ರೆ ಏನಾಗತ್ತೆ? ತೊಂದರೆಗಳು ತಂದು ಕೊಡ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದು 6 ಅಂದ್ರೆ ಅರಿಷಡ್ ವರ್ಗ, ಅರಿಷಡ್ ವರ್ಗಗಳು. ಓಕೆ, 6 ಯಾವ್ದಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮ, ಕ್ರೋಧ. ಮೊದಲನೇದು ಕಾಮ ಅಂದ್ರೆ ಕೋರಿಕೆಗಳು. ಕೋರಿಕೆಗಳಂದ್ರೆ ನಾವು ಅನ್ಕೊಂಡ ಪ್ರಕಾರ ಓನ್ಲಿ ಲೈಂಗಿಕ ಕೋರಿಕೆಗಳಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಕಾಮ ಅಂದ್ರೆ ಸೆಕ್ಸ್ ಕೋರಿಕೆಗಳು, ಇದು ಲೈಂಗಿಕ ಕೋರಿಕೆಗಳು ಅಂತ ಅನ್ಕೊಂತಾರೆ. ತಪ್ಪು ಅದು. ಕಾಮ ಅಂದ್ರೆ ಕೋರಿಕೆಗಳಂದ್ರೆ ಯಾವುದೇ ಕೋರಿಕೆ. ನಿಮಗೆ ಧನಾಶೆ ಇರ್ಬೋದು ಅಲ್ವಾ, ಮಕ್ಕಳು ಬೇಕಂತ ಕೋರಿಕೆ, ಮತ್ತೆ ನೀವು ಊಟ ತಿನ್ಬೇಕು, ಒಳ್ಳೆ ಊಟ ತಿನ್ಬೇಕಂತ ಕೋರಿಕೆ, ಬಟ್ಟೆಗಳಂತ ಕೋರಿಕೆ, ಒಂದು ಮನೆ ಕಟ್ಕೋಬೇಕಂತ ಕೋರಿಕೆ, ಸೆಕ್ಸ್ ಕೋರಿಕೆಗಳು ಎಲ್ಲ ಪ್ರತಿಯೊಂದು ಕೋರಿಕೆನೆ. ಈ ಕೋರಿಕೆಗಳಂದ್ರೆ ಆಶೆಗಳಂತ ಹೇಳ್ತೀವಿ ನಾವು. ಇದು ಕಾಮ. ಕಾಮ ಅಂದ್ರೆ ಆಶೆಗಳು. ಅತಿ ಆಶೆ, ದುರಾಶೆ. ಅತಿ ಆಶೆ ಏನಾಗುತ್ತೆ? ದುರಾಶೆ ದುಃಖಕ್ಕೂ ದಾರಿ ಕೊಡುತ್ತದೆ ಅಷ್ಟೇ. ಆಶೆ ಅನ್ನೋದು ಇರಬೇಕು, ಬಟ್ ಅದು ದುರಾಶೆ ಅದು ಏನಾಗುತ್ತೆ? ಅದು ದುಃಖಕ್ಕೂ ದಾರಿ ಕೊಡುತ್ತೆ. ಆ ರೀತಿಯಲ್ಲಿ ಕಾಮ, ಕ್ರೋಧ ಅಂದ್ರೆ ಈ ಕಾಮವನ್ನು ತೀರ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ಕೋಪ ಬರುತ್ತೆ ನಮಗೆ. ಯಾವುದೇ ಒಂದು ಕಾಮ ಅಂದ್ರೆ ಒಂಥರ ಕೋರಿಕೆ ಇದೆ ನನಗೆ, ಆ ಕೋರಿಕೆ ತೀರ್ತಾ ಇಲ್ಲ. ಆಸೆ ಇದೆ, ಆಸೆ ನೆರವೇರ್ತಾ ಇಲ್ಲ. ನನಗೇನು ದಾರಿ ಕೊಡುತ್ತೆ ಅದು? ಯಾವ್ದು ದಾರಿ ತೋರಿಸ್ತದೆ ಅಂದ್ರೆ ನಮ್ಮಲ್ಲಿ ಕೋಪ ಜಾಸ್ತಿ ಮಾಡುತ್ತೆ, ಕ್ರೋಧ ಹೆಚ್ಚಾಗತ್ತೆ. ನೋಡಿ ಹೇಗಿದೆಯೋ, ಇದಕ್ಕದು ಕನೆಕ್ಷನ್, ನೇರವಾಗಿ ಕನೆಕ್ಷನ್. ಯಾರೋ ನಾವೆಲ್ಲಿರುವಂಥ ವಿಷಯಗಳು ಇನ್ನೊಬ್ರಿಗೂ ಒಪ್ಪಿಗೆ ಆಗಿಲ್ಲ, ಅವ್ರು ಒಪ್ತಾ ಇಲ್ಲ ಅಂತಂದ್ರೆ ಅವಾಗ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಅದೊಂಥರ ನಮ್ಮ ಮಕ್ಕಳ ಮೇಲೆ, ಯಾರೇ ಇರಲಿ, ನಮ್ಮ ಫ್ರೆಂಡ್ಸ್ ಆಗ್ಬೋದು, ಇನ್ನೊಬ್ರಾಗ್ಬೋದು, ನಾವೆಲ್ಲದವ್ರು ಕೇಳ್ತಾ ಇಲ್ಲ, ನಾನು ಅನ್ಕೊಂಡು ಸಾಧಿಸೋಕ್ಕಾಗಿಲ್ಲ, ನನ್ನಲ್ಲಿ ಹೆಚ್ಚು ಕೋಪ ಬರುತ್ತೆ, ಹೆಚ್ಚು ಕ್ರೋಧ ಬರುತ್ತೆ. ಇದೊಂದು ರೀತಿಯಲ್ಲಿ, ಇದೊಂದು ಈ ಅರಿಷಡ್ ವರ್ಗಲ್ಲಿ ಈ ಈ ಈ ಪರ್ಟಿಕ್ಯುಲರ್ ಶತ್ರು ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ. ಲೋಭ ಅಂದ್ರೆ ಏನು? ಒಂಥರ ಈ ಪಿರಿಕಿತನ ಅಂತ ಹೇಳ್ತಾರೆ. ಒಂಥರ ಏನಂತಂದ್ರೆ ನಮ್ಮಲ್ಲಿ ಯಾವುದೇ ಒಂದು, ಅಂದ್ರೆ ನಾವು ಯಾವಾಗ ಅನುಭವಿಸ್ಬೇಕು ಅವಾಗ ಅನುಭವಿಸ್ಬೇಕು, ಅದು ಅನುಭವಿಸಲ್ಲ. ಆ ಲೋಭತ್ವ ಅನ್ನೋದು, ಅದರಿಂದ ಇಡೀ ಜೀವನವೇ ಒಂಥರ ನರಕಪ್ರಾಯ ಆಗತ್ತೆ. ಸುಂದರವಾಗಿರ್ಬೇಕಂತ, ಆನಂದವಾಗಿರ್ಬೇಕಂತ ಜೀವನ ನರಕಪ್ರಾಯ ಮಾಡ್ಕೋತೀವಿ ನಾವು, ಅಲ್ವಾ? ಆ ರೀತಿಯಲ್ಲಿ ಆಗತ್ತೆ. ಸೊ ಉದಾಹರಣೆಗೆ ಇಲ್ಲಿ ಒಂದು ಕತೆ, ನಮ್ಮ ಪುರಾಣಗಳಲ್ಲಿ ಒಂದು ಕತೆ ಹೇಳ್ತಾರೆ. ಒಂದ್ಸರಿ ನಮ್ಮ ನಾಗರಾಜ್ ಸರ್ನು ಹೇಳ್ತಾ ಇದ್ರು ಈ ಕತೆ ಬಗ್ಗೆ. ಅಂದ್ರೆ ಒಂದು ಯಜಮಾನ ಇರ್ತಾನೆ, ಅವನೆಲ್ಲ ಮನೆ ಮನೆ ಎಲ್ಲ ನೋಡ್ಕೊತಾ ಇರ್ತಾನೆ, ಮಕ್ಕಳು ಬೆಳೀತಾ ಇರ್ತಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಅಲ್ವಾ? ಒಂದು ಸಾಧು ಹೋಗ್ತಾ ಇರ್ತಾರೆ ಅವ್ರ ಮುಂದೆ. ಅಂದ್ರೆ ಅವನು ಒಂದು ಮರ ಕೆಳಗಡೆ ಕೂತ್ಕೊಂಡಿರ್ತಾನೆ. ಸಾಧು ಕೇಳ್ತಾನೆ, ಏನಪ್ಪ ಇಲ್ಲಿ ಕೂತ್ಕೊಂಡಿದೆ, ಏನು ಕೆಲಸ ಇಲ್ವಲ್ಲ? ಅಂದ್ರೆ ನೀವು ಬನ್ನಿ ನನ್ನ ಜೊತೆಗೆ, ನಿಮಗೆ ಮೋಕ್ಷ ಮಾರ್ಗ ತೋರಿಸ್ತೀನಿ ಅಂತ. ಇಲ್ಲ ಇಲ್ಲ ಗುರುಗಳೇ, ನಾನು ಬರೋಕ್ಕಾಗಲ್ಲ, ಈಗ ನಮ್ಮ ಮಕ್ಕಳೆಲ್ಲ ಬೆಳೀತಾ ಇದ್ದಾರೆ, ಅವರೆಲ್ಲ ದೊಡ್ಡವರಾಗಬೇಕು, ಅದು ಇದು ಅಂತ ಹೇಳ್ತಾನೆ. ಮತ್ತೆ ಆಯ್ತು, ನಾನು ಒಂದು 10 ವರ್ಷ ಬಿಟ್ಕೊಂಡು ಬರ್ತೀನಿ ಬಿಡಿ ಅಂತ ಮತ್ತೆ ಹೋಗಿ ಬರ್ತಾರೆ. ಬರುವಾಗ ಅವಾಗ ಹೇಳ್ತಾರೆ, ಇಲ್ಲ ಅವರು ದೊಡ್ಡವರಾಗಬೇಕು, ನಾನು ಮನೆ ಕಟ್ಟಬೇಕು, ಇದೆಲ್ಲ ಜಾಸ್ತಿ ಕೆಲಸ ಇದೆ,
ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಪೋಸ್ಟ್‌ಪೋನ್ ಮಾಡ್ತೇನೆ, ಆಯಿತು ಬಿಡಿ ಅಂತ ಮತ್ತೆ ಕೊನೆಗೆ ಬರ್ತಾನೆ. ಸೊ ಬಂದರೆ ಏನಪ್ಪ ಅಂತಂದರೆ ಅವಾಗ ಅವನು ಯಾರೋ ಅವನ ಮಗ ಸ್ವಾಗತ ಮಾಡ್ತಾನೆ ಗುರುಗಳು, ಸಾಧುವು. ಎಲ್ಲಪ್ಪ ನಿಮ್ಮ ತಂದೆ ಅಂದರೆ, ಇಲ್ಲ ಸ್ವಾಮೀಜಿ ತೀರೋಗಿದ್ದಾನೆ ಅಂತ ಹೇಳ್ತಾನೆ. ಹೌದಾ? ಅಯ್ಯೋ, ನಾವು ಹೇಳಿದ್ವಲ್ಲ ಮೋಕ್ಷ ಕೊಡ್ತೀರಿ ಅಂದರೆ ಇವನು ಮೋಕ್ಷ ಮಾರ್ಗ ತೋರಿಸಿ ಬಂದೇ ಇಲ್ಲ ಅವರೇನು ಅಂತ ಹೇಳ್ತಾನೆ. ಅವಾಗ ಆ ಕಡೆ ನೋಡ್ತಾನೆ, ಒಂದು ನಾಯಿ ಕೂತ್ಕೊಂಡಿರ್ತದೆ ಅಲ್ಲಿ. ನಾಯಿ ಕೂತ್ಕೊಂಡು ನೋಡ್ತಾ ಇರ್ತದೆ. ಈ ಮಂತ್ರ ಜಲ ಇದೆಯಲ್ಲ ಅದ್ರ ಮೇಲೆ ಸಲ್ತಾನೆ. ಸಲ್ ತಕ್ಷಣ ಗೊತ್ತಾಗತ್ತೆ ಇವ್ರಿಗೆ, ಓ ಇದೇ ಅವನು ಅಂತ. ಅಂದರೆ ಯಜಮಾನಿ ತೀರೋಗಿ ಮತ್ತೆ ಆ ನಾಯಿ ಥರ ಬಂದು ಅಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಏನು ಕಾಯ್ತಾ ಇರ್ತದೆ ಅಂದರೆ ಅವ್ರಿಗೆ ಅರ್ಥ ಆಗತ್ತೆ ಏನು ಕಾಯ್ತಾ ಅಂದರೆ, ಒಂದು ಒಳಗಡೆ ಭೂಮಿ ಒಳಗಡೆ, ಒಂದು ಮರ ಕೆಳಗಡೆ ಭೂಮಿ ಒಳಗಡೆ ಒಂದು ಒಂದು ಗಣಿ ಅಂತ ಹೇಳ್ತಾರಲ್ಲ, ಏನದು, ನಿಧಿ 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 ರೂಪದಲ್ಲಿ ಎಲ್ಲ ದನ ಅಲ್ಲಿ ಸಮಕೂರಿಸಿದ್ದಾನೆ. ಯಾರು? ಅವ್ರ ತಂದೆ ಹೋಗ್ತಾ ಇರುವಾಗ. ಅದು ಮಕ್ಕಳಿಗೆ ಹೇಳಿಲ್ಲ, ಮಕ್ಕಳಿಗೂ ಯಾರಿಗೂ ಹೇಳಿಲ್ಲ. ಅವರು ಮನೆ ಕಟ್ಟಬೇಕು ಎಲ್ಲ ಆಸೆ ಇಟ್ಕೊಂಡಿದ್ದಾರೆ, ಅದೆಲ್ಲ ತೀರೋಗಿಲ್ಲ. ಈಗ ಆ ಆ ಆ ದನ ಯಾರಾದರೂ ತಗೊಂಡು ಹೋಗ್ತಾರ, ಯಾರಾದರೂ ಅಂದರೆ ಕಳ್ತನ ಆಗತ್ತಾ ಅಂತ ಅವ್ರಿಗೆ ಭಯ. ಅದಕ್ಕೆ ಈ ನಾಯಿ ರೂಪದಲ್ಲಿ ಕೂತ್ಕೊಂಡು ಆ ಕಾಪಲಿರ್ತಾನೆ ಅಲ್ಲಿ. ಅವಾಗ ಹೇಳ್ತಾನೆ, ಬೇಡ ಬೇಡ, ಬನ್ನಿ ನನ್ನ ಜೊತೆಗೆ, ನಾನು ಮೋಕ್ಷ ಮಾರ್ಗ ತೋರಿಸ್ತೀನಿ ಅಂದರೆ, ಇಲ್ಲ ಇಲ್ಲ ಗುರುಗಳೇ, ನಾನು ಅದು ಯಾರಾದರೂ ಎತ್ಕೊಂಡು ಹೋಗ್ತಾರೆ, ನನಗೂ ಭಯ ಇದೆ, ಅದಕ್ಕೆ ಇಲ್ಲೇ ಇರ್ತೀನಿ ಅಂತ. ಆಯ್ತಪ್ಪ ಅಂತ ಮತ್ತೆ ಬರ್ತಾನೆ. ಮತ್ತೆ ಆಮೇಲೆ ಬರುವಾಗ ಆ ನಾಯಿ ಇರಲ್ಲ, ನಾಯಿ ಸತ್ತೋಗಿರ್ತದೆ. ಕೇಳ್ತಾನೆ, ಎಲ್ಲಿ ನಾಯಿ ಅಂತಂದರೆ, ನಾಯಿ ಇಲ್ಲ ಗುರುಗಳೇ, ಸತ್ತೋಗಿದೆ ಅಂತ ಇದೆ. ಹೌದಾ ಅಂತ ಹೇಳ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಇವರು ಗೊತ್ತಲ್ಲ ನಿಧಿ ಒಳಗಡೆ ಇದೆ ಅಂತ. ಸೊ ಅಲ್ಲಿ ಒಂದು ಹಾವಿರುತ್ತೆ, ಅಂದರೆ ಒಂದು ಸ್ನೇಕ್ ಇರುತ್ತೆ ಅಲ್ಲಿ. ಸೊ ಹಾವು ಇರುತ್ತೆ. ಅವಾಗ ಅದೊಂದು ಮಂತ್ರಜಲ ಅಲ್ಲಿ ಸಲಿದೆ ತಕ್ಷಣ ಗೊತ್ತಾಗತ್ತೆ, ಈ ನಾಯಿ ಸತ್ತೋಗಿ ಹಾವು ರೂಪದಲ್ಲಿ ಅಲ್ಲಿ ಕೂತ್ಕೊಂಡು ಕಾಪಲ ಇಡ್ತಾನೆ ನೋಡಿ. ಮತ್ತೆ ಅವಾಗ ಕೇಳ್ತಾನೆ, ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ಇದು ನೀವು ಅಟ್ಲೀಸ್ಟ್ ಇವಾಗ ಬನ್ನಿ ನಿಮಗೆ ಮೋಕ್ಷ ತೋರಿಸ್ತೀನಿ ಅಂತ ಹಾವು ರೂಪದಲ್ಲಿ ಇರುವಾಗ ಅವಾಗ ಕೇಳ್ತಾನೆ. ಅವಾಗಲೂ ಕೇಳಿಲ್ಲ ಅವ್ರು. ಇಲ್ಲ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತಂದರೆ, ಆವಾಗ ಈ ಮಕ್ಕಳನ್ನು ಕೇಳುವಾಗ ಏನಂತಂದರೆ ಇವ್ರು ಹೇಳ್ತಾರೆ, ಯಾರು ಗುರುಗಳು ಸಾಧು ಹೇಳ್ತಾರೆ ಅವ್ರ ಮಕ್ಕಳಿಗೆ, ಇಲ್ಲಿ ಕೆಳಗಡೆ ಈ ಮರ ಕೆಳಗಡೆ ಒಂದು ನಿಧಿ ಇದೆಯಪ್ಪ, ನಿಮ್ಮ ತಂದೆ ಇಲ್ಲಿ ಇಟ್ಬಿಟ್ಟು ಹೋಗಿದೆ ಅಂದರೆ, ಹೌದಾ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಅಡ್ಡವಾಗಿ ಕೂತ್ಕೊಂಡಿದೆ ಇದು ಯಾವುದು ಹಾವು. ಕಚ್ತದಂತ ಇವ್ರು ಏನು ಮಾಡಿದ್ರು, ಮರಗಳು ತಗೊಂಡು ಚೆನ್ನಾಗಿ ಹೊಡೆದು ಸಾಯ್ತಾರೆ ಅದು. ಆವಾಗ ಒಂಥರ ದೀನವಾಗಿ ಆ ಹಾವು ಸಾಧು ಕಡೆ ನೋಡ್ತದೆ, ನೋಡಿ ನಮ್ಮ ಜೀವನ ಹೇಗಿತ್ತು, ನಾನು ಇವ್ರಿಗೋಸ್ಕರ ನಾನು ಕಾಪಲ ಇದ್ದರೆ ನಾನು ಸಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಸಮಯ ಸಮಯ ಲೇಟ್ ಆಗಿದೆ, ಆಲಸ್ಯ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈ ರೀತಿಯಲ್ಲಿ ಸ್ನೇಹಿತರೆ ಮೋಹ ಇರಬೇಕು, ಎಷ್ಟಿರಬೇಕು ಅಷ್ಟೇ. ನಿಮ್ಗೆ ಯಾಕೆ ಬೇಕಾಗಿದೆ, ನಿಮ್ಮ ಮಕ್ಕಳಿಗೂ ಸಂಪಾದನಾ ದುಡಿಬೇಕು, ಇಷ್ಟು ದೊಡ್ಡ ಮನೆ ಕಟ್ಟಬೇಕು, ಅದು ಇದು ಅಂತ, ಅದು ನಿಮ್ಗೆ ಬೇಕಾಗಿರೋಂಥ ವಿಷಯ. ಅದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟು ಇರೋದ್ರಲ್ಲಿ ಹ್ಯಾಪಿಯಾಗಿರಿ. ನೀವು ಅವ್ರಿಗೆ ಕೊಡಬೇಕಾದಂಥ ವಿದ್ಯಾಭ್ಯಾಸ, ಅವ್ರಿಗೆ ನೋಡ್ಕೋಬೇಕಾದಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಜೀವನ ನೀವು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಈ ರೀತಿಯಲ್ಲಿ ನೋಡಿ, ಕೊನೆಗೆ ಮಕ್ಕಳೇ ಅವನು ಸಾಯಿಸಿದ್ದಾರೆ, ಅಂದರೆ ಅವರ ತಂದೆಯನ್ನು ಸಾಯಿಸಿದ್ದಾರೆ. ಈ ರೀತಿಯಲ್ಲಿ ಆಗತ್ತೆ. ಇದನ್ನು ಲೋಭತ್ವಕ್ಕೆ ಒಂದು ವಿಚಾರ, ಅಂದರೆ ಒಂದು ವಿಷಯ ಇದು. ಲೋಭತ್ವ ಅಂತ ಅರ್ಥ ಮಾಡ್ಕೊಳಕ್ಕೆ ಇದು ಒಂದು ವಿಚಾರ. ನಿಮಗೆ ಒಂದು ಕಥೆ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಲೋಭ, ಮೋಹ ಅಂದರೆ ಲೋಭ, ಮೋಹ ಅಂದರೆ ಅಟ್ಯಾಚ್ಮೆಂಟ್. ಎಷ್ಟು ಅಟ್ಯಾಚ್ಮೆಂಟ್ ಅಂದರೆ, ಸೊ ನಮ್ಮ ಮಕ್ಕಳು, ನಾನು, ನಂದು, ಎಲ್ಲ ನಂದೇ, ಸೊ ಇದು ನಾದು, ಅದು ನಂದು, ನಮ್ಮವರು, ಇದೆಲ್ಲ ಒಂಥರ ಈ ಮೋಹತ್ವ ಇಟ್ಕೋಬಾರ್ದು. ಅಟ್ಯಾಚ್ಮೆಂಟ್ ಹೆಚ್ಚಾಗಬಾರ್ದು. ಇರಲಿ ಪರವಾಗಿಲ್ಲ, ಸ್ವಲ್ಪ ಈ ಭೌತಿಕ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಲಿ. ಅದು ಡೋಸ್ ಹೆಚ್ಚಾಗಬಾರ್ದು. ಡೋಸ್ ಹೆಚ್ಚಾಗಿದ್ರೆ ತುಂಬ ತೊಂದರೆಗಳು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಇನ್ನೊಂದು, ಈ ಕೋರಿಕೆದಲ್ಲಿ ಕಾಮ ಇದೆಯಲ್ಲ, ಕೋರಿಕೆದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಒಂದು ಉದಾಹರಣೆ, ಅದೊಂದು ಕಥೆ ರೂಪದಲ್ಲಿ ತಿಳ್ಕೊಬೋದು. ಏನಂತಂದರೆ, ಒಂದು ವ್ಯಕ್ತಿ ಇರ್ತಾನೆ, ಅವನು ಸಣ್ಣ ವಯಸ್ಸಿಂದ ತುಂಬ ಕಷ್ಟಪಡ್ತಾ ಇರ್ತಾನೆ. ಅವನು ಗುರಿ ಏನು ಗೊತ್ತಾ, ನಾನು 500 ಕೋಟಿ ಮಾಡಬೇಕು, ನನ್ನ ಅಕೌಂಟಲ್ಲಿ 500 ಕೋಟಿ ನಾನು ಸಂಪಾದನೆ ಮಾಡಬೇಕು, ಅಂಥ ಐಶ್ವರ್ಯವಂತೂ ನಾನು ಆಗಬೇಕು ಅಷ್ಟೇ ಅವನ ಗುರಿ. ಆಯಿತು, ಅವನು ಚೆನ್ನಾಗಿ ಕಷ್ಟಪಡ್ತಾನೆ, ಬೆಲೆ ದುಡಿತಾನೆ, ಆಮೇಲೆ ಮಕ್ಕಳಿಗೂ ಏನು ಬೇಕು ಕೊಡ್ತಾನೆ, ಹೆಂಡತಿಗೆ ಏನು ಬೇಕು ಎಲ್ಲ, ಮನೆ ಕಟ್ತಾನೆ, ಎಲ್ಲ ಆಗ್ತದೆ, ಚೆನ್ನಾಗಾಗಿದೆ ಅಲ್ವಾ. ಒಂದು 55 ವರ್ಷಕ್ಕೆಲ್ಲ ಅವನ ಗುರಿ ಏನಂದರೆ, 55 ವರ್ಷಕ್ಕೆ ನಾನು 500 ಕೋಟಿ ಮಾಡಬೇಕಾದ. ಆಯಿತು, ಆ ರೀತಿ ಆಗ್ತದೆ. ಇನ್ನು
ಒಂದು ದಿವಸ ಬಂದೇ ಬಂತು. ಆ ದಿವಸಕ್ಕೆ ಅವನ ಅಕೌಂಟಲ್ಲಿ 500 ಕೋಟಿ ಬಂತು. ಈಗ ನೋಡಿದ್ರೆ ಏನಾಗತ್ತೆ, ಅಲ್ಲಿಗೆ ಏನಾಗತ್ತೆ, ಆ ಸಮಯದಲ್ಲಿ ಅವನಿಗೆ ರೋಗಗಳು ಶುರು ಆಗಿದೆ. ಅವನು ಒಳಗಡೆ, ಅವನ ದೇಹ ಒಳಗಡೆ 500 ಕೋಟಿ ಸಂಪಾದನೆ ಜೊತೆಗೆ ರೋಗಗಳು ಹೆಚ್ಚಾಗ್ತಾ ಬಂದಿದೆ. ಒಂದು ದಿವಸ ಬಂತು, ಏನಾಯಿತು, ಮಲ್ಕೊಂತಾನೆ ನೈಟು. ಮಲ್ಕೊಂಡಿರ್ತಾನೆ ಚೆನ್ನಾಗಿ. ಇನ್ನು ಅವತ್ತು ಬಂತು, 500 ಕೋಟಿ ಬಂತು. ಅವತ್ತು ನೈಟು ಮಲ್ಕೊಂತಾನೆ. ಮಲ್ಕೊಂಡಿದ್ದ ಮೇಲೆ ನಿತ್ಯದಲ್ಲಿ ಒಬ್ಬರು ಬರ್ತಾರೆ, ಒಬ್ಬರು ಬಂದು ಎಬ್ಸ್ತಾರೆ. ಎಬ್ಸಿ, ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಯಾರು ನೀವು ಅಂತ. ನಾನು ಯಮದೂತಪ್ಪ ಅಂತ. ಇಲ್ಲ ಇಲ್ಲ, ನಾನು ನಿನ್ನೆನೇ ನಾನು 500 ಕೋಟಿ ನನ್ನ ಅಕೌಂಟಲ್ಲಿ ಬಂದಿತ್ತು. ಈಗ ನಾನು ಇದು ಎಂಜಾಯ್ ಮಾಡಬೇಕಲ್ಲ, ಎಂಜಾಯ್ ಮಾಡಬೇಕು, ಒಂದು ವರ್ಷ ಬಿಟ್ಟು ಬನ್ನಿ ಅಂತ ಹೇಳಿ. ಒಂದು ವರ್ಷ ಅಲ್ಲ, ನಾನು ಕಾಯಕ್ಕಾಗಲ್ಲ. ಇಲ್ಲ, ಅಟ್ಲೀಸ್ಟ್ ಒಂದು ತಿಂಗಳು ಕೊಡಿ ಟೈಮ್. ನಾನೇನಾದರೂ ಇದು ಎಲ್ಲರಿಗೂ ಮಕ್ಕಳು ಅಲ್ಲಿ ಇಲ್ಲಿ ಏನೋ ಸಂಪಾದನೆ ಮಾಡಿದೆಲ್ಲ ಚೆನ್ನಾಗಿ ನೋಡ್ಕೊಂಡು ಬರ್ತೀನಿ. ಒಂದು ತಿಂಗಳು ಅಲ್ಲ, ಒಂದು ಗಂಟೆ ಕೊಡಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಗಂಟೆ, ಒಂದು ಗಂಟೆನೇ ಕೊಡಲ್ಲ. ಮತ್ತೆ ಒಂದು ಸೆಕೆಂಡು ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಪ್ರಾಣ ಬಿಡ್ತಾನೆ ಅವನು. ಅರ್ಥ ಆಯ್ತಾ? ಬೆಳಗ್ಗೆ ನೋಡಿದ್ರೆ ಇಲ್ಲ, ಎದ್ದಿಲ್ಲ, ಆಲ್ರೆಡಿ ಸತ್ತೋಗಿದ್ದಾನೆ. ಈ ರೀತಿಯಲ್ಲಿ ಸ್ನೇಹಿತರೆ, ನಮ್ಮದು ಅಷ್ಟೇ. ಪ್ರಾಣ ಯಾವಾಗ ಹೋಗುತ್ತೋ ಯಾವಾಗ ಗೊತ್ತಿಲ್ಲ. ಎಷ್ಟುವರೆಗೂ ನಾವು ಇದೀವೋ ನಮ್ಮ ಪ್ರಾಣ ನೋಡ್ತಾ ಇರ್ತೀವಿ. ಜಿಮ್ ಮಾಡುವಾಗ ಸ್ವಲ್ಪ ಪ್ರಾಣ ಬಿಡ್ತಾರೆ, ನಡೀತಾ ನಡೀತಾ ಇರುವಾಗ ಹಂಗೆ ಬಿದ್ದು ಹೋಗ್ತಾರೆ. ಎಲ್ಲಿದೆ ನಮ್ಮ ಕೈಯಲ್ಲಿ? ಏನಿದೆ ಇಲ್ಲಿ? ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಇರೋವಂಥದ್ರಲ್ಲಿ ನಾವು ಹ್ಯಾಪಿಯಾಗಿರಬೇಕು. ಎಷ್ಟಿದ್ರೆ ಅಷ್ಟರಲ್ಲೇ ಆ ಸಂಪಾದನೆ ತೃಪ್ತಿಯಾಗಿ ಬದುಕಬೇಕು. ಅರ್ಥ ಆಯ್ತಾ? ಆದರೆ ಒಂದು ಕೆಲಸ ಮಾಡಿ, ನಿಮ್ಮ ಕೈಯಲ್ಲಿ ಆದರೆ ಸೇವೆ ಮಾಡಿ. ನಿಮ್ಮ ಕೈಯಲ್ಲಿ ಏನಾದರೂ ಇನ್ನೊಂದು ದನ ಹೆಚ್ಚಾಗಿದೆ ನಿಮ್ಮ ಹತ್ರ ಅಂದರೆ ಅರ್ಥ ಏನು ಗೊತ್ತಾ? ನಿಮ್ಗೋಸ್ಕರ ಅಲ್ಲ ಅದು, ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಅದು. ನಿಮ್ಗೆ ಏನಾದರೂ ಧನಾರ್ಜನ ಹೆಚ್ಚಾಗಿದೆ, ಸಂಪಾದನೆ ಹೆಚ್ಚಿದೆ ನಿಮ್ಮ ಹತ್ರ ಅಂದರೆ, ನೀವು ಇನ್ನೇ ಜನ್ಮದಲ್ಲಿ ಮಾಡುವಂಥ ಪುಣ್ಯಕರ್ಮಗಳಿಂದ ಬಂದಿರೋದು ನಿಮ್ಗೋಸ್ಕರ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ನಿಮಗೂ ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಅದು ಇನ್ನೊಬ್ಬರು ಈ ಧನ ಲೇಮಿಯಿಂದ ಅಂದರೆ ಒಂಥರ ಬಡತನದಿಂದ ಯಾರು ಬಲಿತಾ ಇರ್ತಾರೋ ಅವರು ಕೊಡ್ಬೇಕಂತ ಉದ್ದೇಶ ಅದು ನಿಮ್ಗೆ ಕೊಟ್ಟಿರೋದು. ನಿಸರ್ಗ ಆ ರೀತಿಯಲ್ಲಿ ಮಾಡುತ್ತೆ. ನೀವು ತಪ್ಪು ತಿಳ್ಕೊಂಡು ಇದು ನಂದೇ, ನಂದು, ನಮ್ಮ ಮಕ್ಕಳದು, ನನ್ನ ಸಂಪಾದನೆ, ನನ್ನ ಪ್ರಾಪರ್ಟೀಸು, ಇದೆಲ್ಲ ನಮ್ಮ ಒಡವೆಗಳು ನಮ್ಮದೇ ಅಂತ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ. ಆ ರೀತಿಯಲ್ಲಿ ಹೋದರೆ ಖಂಡಿತ ನೀವು ಅರಿಷಡ್ ವರ್ಗಲ್ಲಿ ನಿಮ್ಮನ್ನು ಪ್ರಾಣನೂ ತಗೊಂಡು ಹೋಗ್ತದೆ. ಒಂದು ರೀತಿಯಲ್ಲಿ ನಿಮ್ಮ ಪೂರ್ತಿ ದುಃಖವಾಗಿ ತಯಾರು ಮಾಡುತ್ತೆ, ದುಃಖದಲ್ಲಿ ಒಳಗಾಗ್ತದೆ. ಅರ್ಥ ಮಾಡ್ಕೋಬೇಕು ನಾವು. ಇನ್ನೊಂದು ಉದಾಹರಣೆ, ಸ್ಟೀವ್ ಜಾಬ್ಸ್ ಅಂತ ನಿಮ್ಗೆ ಗೊತ್ತು, ಆ್ಯಪಲ್ ಫೌಂಡರ್. ಅವನೇನು ಹೇಳ್ತಾನೆ ಅಂದರೆ, ಅವರು ಅದ್ಭುತವಾದ ಭಾಷಣ ಕೊಡ್ತಾನೆ ಕೊನೆಯದಾಗಿ. ಸ್ಟೀವ್ ಜಾಬ್ಸು ಒಂದು 55 ವರ್ಷಕ್ಕೆ ತೀರೋಗ್ತಾನೆ. ಅವನು ಕೊನೆಯದಾಗಿ ಒಂದು ಭಾಷಣ ಕೊಡುವಾಗ ಹೇಳ್ತಾನೆ, ನಾನು ಸಣ್ಣ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಗುರಿ ಒಂದೇ ಇತ್ತು, ಸಂಪಾದನೆ ಮಾಡಬೇಕು, ನಾನು ದೊಡ್ಡವನಾಗಬೇಕು, ಒಳ್ಳೆ ನಾನು ಐಶ್ವರ್ಯವಂತನಾಗಬೇಕಂತಲೇ ಇತ್ತು. ಯಾವಾಗಲೂ ಕಷ್ಟಪಡ್ತಾ ಇದ್ದೀನಿ, ಯಾವಾಗಲೂ ದುಡಿಯೋದಲ್ಲೇ ನಾನು ದುಡಿಯೋದಲ್ಲೇ ಬಿಜಿ ಇದ್ದೀನಿ. ಕೊನೆಗೆ ನೋಡಿದ್ರೆ ಒಂದು ದಿವಸ ಬಂತು, ನನಗೆ ಕ್ಯಾನ್ಸರ್ ಬಂತು. ಕೊಲೋನ್ ಕ್ಯಾನ್ಸರ್ ಅಂದರೆ ಒಂಥರ ಏನೂ ಮಾಡೋಕ್ಕಾಗಲ್ಲ, ಆ ಸ್ಥಿತಿಯಲ್ಲಿ ಬಂದ್ಬಿಟ್ಟ. ಆವಾಗ ಬೆಡ್ ಮೇಲೆ ಮಲಗಿರುವಾಗ ಈ ಮಲಗೋಕ್ಕೆ, ಈಗ ಉದಾಹರಣೆಗೆ ನನಗೆ ಡ್ರೈವರ್ ಬೇಕು, ದುಡ್ಡು ಕೊಟ್ಟರೆ ಡ್ರೈವರ್ ಬರ್ತಾನೆ. ಒಂದು ಚೆಫ್ ಕುಕ್ ಬೇಕಾಗತ್ತೆ ಅಡುಗೆ ಮಾಡೋಕ್ಕೆ, ನಾನು ದುಡ್ಡು ಕೊಟ್ಟರೆ ಅಡುಗೆ ಮಾಡೋಕ್ಕೆ ಇನ್ನೊಬ್ರು ಬರ್ತಾರೆ. ಇವನು ಬಾದ ತಗೊಳಕ್ಕೆ ಯಾರು ಬರ್ತಾರೆ? ಈಗ ಅವನು ಆ ಡೌಟ್ ಬಂತು. ನೋಡಿ, ಇಷ್ಟೆಲ್ಲ ನಾನು ಸಂಪಾದನೆ ಇದ್ರೂ ನನ್ನ ಬಾದ ನಾನೇ ಅನುಭವಿಸಬೇಕಾಗಿದೆ ಬೆಡ್ ಮೇಲೆ ಮಲಗಿ. ನಮ್ಮ ಹೆಂಡತಿ ಬರಲ್ಲ, ಮಕ್ಕಳು ಬರಲ್ಲ, ಇನ್ನೊಬ್ರು ಬರಲ್ಲ. ಇನ್ನೊಬ್ರಿಗೆ ದುಡ್ಡು ಕೊಡ್ತೀನಂದ್ರೂ ಅದು ನಮ್ಮ ಬಾದ ತಗೊಳಕ್ಕೆ ಸಾಧ್ಯವಿಲ್ಲ. ನಾನೇ ಅನುಭವಿಸ್ತಾ ಇದ್ದೀನಿ. ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ಇಷ್ಟೆಲ್ಲ ಕಷ್ಟಪಡಿ ಏನು ನಾನು ಸಾಧನೆ ಮಾಡಿರೋದು? ಕೊನೆಗೆ ಬೆಡ್ ಮೇಲೆ ಮಲಗಿದ್ದೀನಿ, ಕ್ಯಾನ್ಸರಿಂದ ಅತಿ ಸಮೀಪದಲ್ಲೇ ನಾನು ಪ್ರಾಣ ಬಿಡಬೇಕಂತ ಪರಿಸ್ಥಿತಿ ಬಂದಿದೆ. ಇದು ಬೇಕಾ? ಯಾವಾಗ ನಾವು ಸಂಪಾದನೆ ಮಾಡ್ತಾ ಇದೀವೋ ಅದನ್ನ ಎಂಜಾಯ್ ಮಾಡ್ತಾ ನಮ್ಮ ಲೈಫನ್ನು ನಾವು ಆರಾಮಾಗಿ ನೋಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ ಎಷ್ಟು ಪ್ರಯತ್ನ ಮಾಡಿ ಅಷ್ಟು ಪ್ರಯತ್ನ ಮಾಡಲೇಬೇಕು ನಾವು. ಅದನ್ನು ಬಿಟ್ಬಿಟ್ಟು ಆ ಸಂಪಾದನೆ ಮೇಲೆ ಗುರಿ, ಆ ಸಂಪಾದನೆ ಒಂದೇ ಮಾರ್ಗ, ಅದೊಂದೇ ನಮಗೆ ಗೊತ್ತಿರೋದಂತ ಆ ರೀತಿಯಲ್ಲಿ ಮಾಡ್ತಾ ಹೋದರೆ ನೋಡಿ, ಅತಿ ಸಮೀಪದಲ್ಲೇ 50 ವರ್ಷಕ್ಕೆ 55 ವರ್ಷ ಅಷ್ಟು ಆ್ಯಪಲ್ ಫೌಂಡರ್ ಅಂದರೆ ಕೋಟ್ಯಾಂತರ ರೂಪಾಯಿ ಅವರು, ಕೋಟೀಶ್ವರು, ಬಿಲಿಯನೀರ್ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವನಿಗೆ ಸಾವು ಬಂತು, ಏನು ಮಾಡೋಕ್ಕಾಗಿಲ್ಲ. ಆ ಮೃತ್ಯು ಅವನು ಏನೇನು ಸಾಧನೆ ಮಾಡಿದ ಎಲ್ಲನೂ ನಾಶ ಮಾಡಿ ತಗೊಂಡೋಗ್ತು ವಾಪಸ್. ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಕಾಮ ಅಂದರೆ ಕೋರಿಕೆಗಳು ಇರಬೇಕು. ಎಷ್ಟಿರಬೇಕು? ಅದು ಪರಿಮಿತಿಯಲ್ಲಿ ಇರಬೇಕು. ಪರಿಮಿತಿ ದಾಟಿ ಹೋಗಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಈ ರೀತಿಯಲ್ಲಿ ಇರುತ್ತೆ.
ಸೊ ಇಲ್ಲಿ ಏನಪ್ಪ ಈ ಅರಿಷಡ್ ವರ್ಗವನ್ನು ಜಯಿಸ್ಬೇಕಂದ್ರೆ ಏನು ಮಾಡ್ಬೇಕು ಮತ್ತೆ ಅಂತಂದ್ರೆ ಏನು ಇಲ್ಲ, ಧ್ಯಾನ ಜ್ಞಾನ ಒಂದೇ ನಿಮ್ಗೆ ಸಾಧನೆ. ಈ ಧ್ಯಾನ ಜ್ಞಾನ ಸಾಧನ ಮಾಡ್ತಾ ಇದ್ರೆ ಅರಿಷಡ್ ವರ್ಗ ನಾವು ಒಂಥರ ಕಂಟ್ರೋಲ್ ಇಟ್ಕೋಂತ ಅವಕಾಶ ಸಿಗುತ್ತೆ ನಮಗೆ. ಅರ್ಥ ಆಯ್ತಾ? ಈಗ ನೋಡ್ತಾ ಇರ್ತೀವಿ ಹಲವಾರು ಜನ ಏನಂತಂದ್ರೆ ಈ ದೇಹ ನಾನು ಅಂತ ಭ್ರಮದಲ್ಲಿದ್ದಾರೆ. ಅರ್ಥ ಆಯ್ತಾ? ಈ ದೇಹ ನಂದು, ಈ ತಂದೆನ, ಈ ತಂದೆ ನಮ್ಮ ತಂದೆ, ಈ ತಾಯಿ ನಮ್ಮ ತಾಯಿ, ಈ ಮಕ್ಕಳು ಇವರೆಲ್ಲ ನನ್ನ ಮಕ್ಕಳು, ಈ ಅಣ್ಣ ತಮ್ಮ, ನಾನು ಅಣ್ಣ ತಮ್ಮಗ ಅಂತ ಅನ್ಕೊಂತಾ ಇದ್ವಿ ಅಷ್ಟೇ ನಾವು. ಆದರೆ ಇಂಥ ಶರೀರಗಳು ಎಷ್ಟೋ ಸರಿ ತಗೊಂಡು ಬಂದಿದ್ವಿ ನಾವು, ಇದೊಂದು ಸರಿ ತಗೊಂಡಿಲ್ಲ ನಾವು. ಮತ್ತೆ ಈ ಶರೀರ ಇರಕ್ಕೆ ಮುಂಚೆ ನಾವಿದ್ವಿ, ಈ ಶರೀರ ಹೋಗಿದ ಮೇಲೆ ನಾವು ಇರ್ತೀವಿ. ಮತ್ತೆ ನಾನು ಯಾರು? ಆ ಪ್ರಶ್ನೆ ಹಾಕ್ಕೋಬೇಕಲ್ಲ. ಆ ಪ್ರಶ್ನೆ ಹಾಕ್ಕೊಂಡಿಲ್ಲ, ಅದಕ್ಕೆ ನಿಮಗೆ ಸಮಸ್ಯೆಗಳು. ನೀವು ಗುರುತಿಸ್ಕೊಂಡಿದ್ದು ನಿಮ್ಮ ದೇಹದಿಂದ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು, ಈ ರೀತಿಯಲ್ಲಿ ನೀವು ಗುರುತಿಸ್ಕೊಂಡಿದ್ರಿ. ಅದಕ್ಕೆ ಕಷ್ಟಗಳು, ಅದಕ್ಕೆ ಈ ಅರ್ಸೆಡ್ ವರ್ಗಲ್ಲಿ ಹೆಚ್ಚಾಗೋದು. ಯಾರ್ಯಾರು ಈ ಶರೀರದಿಂದ ಗುರುತಿಸ್ಕೊಂಡು ಶರೀರ ಭಾವದಲ್ಲಿರ್ತಾರೋ ಅವರು ಶರೀರ ಬಗ್ಗೆ ಅರ್ಥ ಆಗಿಲ್ಲ ಅವ್ರಿಗೆ. ಏನಂತಂದ್ರೆ ನಾನು ಶಾಶ್ವತವಾಗಿ ಇರ್ತೀನೇನೋ ಅಂತ ಅನ್ಕೊಂತಾರೆ. ಈ ದೇಹದಲ್ಲಿ ನಾನೇ ಶಾಶ್ವತವಾಗಿ ಇರ್ತೀನಿ, ನನ್ನ ನಾನು ಅಂತಂದ್ರೆ ನನ್ನ ಸುತ್ತಿರೋದಂತೂ ನಮ್ದೇ, ನಂದು, ನಾನು, ಈ ಭಾವಗಳೆಲ್ಲ ಅವರಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಏನಾಗತ್ತಂದ್ರೆ ಕೊನೆಯದಾಗಿ ಅವ್ರು ಈ ಅರಿಷಡ್ ವರ್ಗರು ಖಂಡಿತವಾಗಿ ಪ್ರಭಾವ ಆಗತ್ತೆ ಅವ್ರ ಮೇಲೆ, ಹೆಚ್ಚು ಅವರ ಜೀವನವನ್ನು ದುಃಖವಾಗಿ ತಯಾರು ಮಾಡುತ್ತೆ. ನೋಡ್ಕೊಳ್ಳಿ, ಎಷ್ಟೇ ಸಂಪಾದನೆ ಮಾಡಿದ್ರು ತೃಪ್ತಿಯಲ್ಲಿ ಯಾರು ಬದುಕ್ತಾ ಇದ್ದಾರೆ? ಆನಂದವಾಗಿರಕ್ಕೆ ಸಾಧ್ಯವಿದೆಯಾ? ಸಂಪಾದನೆಯಿಂದ ಸುಖ ಬರತ್ತಾ? ಸಂಪಾದನೆಯಿಂದ ಕೊನೆಯದಾಗಿ ದುಃಖನೇ ಬರೋದು. ಯಾಕಂದ್ರೆ ನೀವೆಷ್ಟು ಹೆಚ್ಚು ಸಂಪಾದನೆ ಮಾಡ್ತೀರೋ ಅದು ಕಾಪಾಡೋಕ್ಕೆ ದಿನನಿತ್ಯ ನೀವು ಅದ್ರ ಮೇಲೆ ಗುರಿ ಇಟ್ಕೋಬೇಕು, ಅದನ್ನು ಕಾಪಾಡ್ತಾನೆ ಇರಬೇಕಾಗತ್ತೆ. ಯಾಕೆ ಬೇಕಾಗಿದೆ ನನಗೆ ಅರ್ಥ ಆಗಿಲ್ಲ ಅದು. ನಿಮ್ಮ ಹತ್ರ ಹೆಚ್ಚಾಗಿದ್ರೆ ಇನ್ನೊಂದು ಹಂಚ್ಕೊಡಿ ಅಷ್ಟೇ. ನಾವು ಹೋಗುವಾಗ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟೇ, ದನ ದನ ಅನ್ನೋದು ಎಷ್ಟು ಬೇಕು ಅಷ್ಟೇ. ಆದರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ, ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ವಿವೇಕವಂತವಾಗಿ ತಯಾರು ಮಾಡಿ ಅವರು. ಈ ವಿವೇಕ ಅನ್ನೋದು ನೋಡಿ, ವಿವೇಕ ಬುದ್ಧಿ ಅನ್ನೋದೆಯೋ ಇದು ಹೆಚ್ಚಾಗಿ ನಾವು ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ, ಅದು ಎಷ್ಟು ಹೆಚ್ಚಾಗಿರುತ್ತೋ ಆ ಜೀವನ ಅಷ್ಟು ಸುಂದರವಾಗಿರುತ್ತೆ. ಅದು ಮಾತ್ರ ಸತ್ಯ ಇದು. ಅದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕೊಡೋದು, ಬುದ್ಧಿ ಕೊಡಲ್ಲ, ವಿವೇಕ ಕೊಡಲ್ಲ, ಎಲ್ಲ ಕೊಡೋದು, ಆಸ್ತಿ ಪಾಸ್ತಿ, ಪ್ರೇಮ ಅತಿ ಪ್ರೇಮ ಕೊಡೋದು, ಕಮ್ಮಿ ಪ್ರೇಮ ಅಲ್ವಾ? ಸೊ ಈ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಶರೀರ ನಾವಲ್ಲ, ಈ ಶರೀರ ನಾಶನವಾಗತ್ತೆ, ಮೃತ್ಯು ಬಂದು ಎಲ್ಲಾನು ನಾಶ ಮಾಡೋಗುತ್ತೆ ಅಂತ ಒಂದು ಗುರಿ ಇಟ್ಕೊಂಡ್ರೆ, ಒಂದು ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮ್ಮಲ್ಲಿ ಆ ಜ್ಞಾನ ಇದ್ರೆ, ಆ ಜ್ಞಾನ ಬರೋದಕ್ಕೆ ಜ್ಞಾನ ಮಾಡ್ತಾನೆ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು, ಜ್ಞಾನ ಸಂಪಾದನೆ ಮಾಡ್ತಾನೆ ಇರಬೇಕು. ಅಂದ್ರೆ ಸ್ವಾಧ್ಯಾಯ ಸಜ್ಜನ ಸಂಗತ ಮಾಡ್ತಾ ಇದ್ರೆ ಅದು ಹೋಗ್ತಾ 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 ಸ್ವಲ್ಪ ಏನಾಗುತ್ತೆ, ನಿಮ್ಮಲ್ಲಿ ಆ ಅರಿವು ಬರುತ್ತೆ. ಆ ಅರಿವು ಇರುವಾಗ ಏನಂದ್ರೆ ಯಾವುದೇ ರೀತಿಯಲ್ಲಿ ಅರಿಷಡ್ ವರ್ಗಗಳ ಪ್ರಭಾವ ಅವ್ರ ಮೇಲೆ ಆಗಲ್ಲ, ಅದ್ರ ಒಳಗಾಗಲ್ಲ. ಅವರು ಆದ ತೀವ್ರತಕ್ಕೆ, ಆದ ಆಕರ್ಷಣಕ್ಕೆ ಅವರು ಒಳಗಾಗಲ್ಲ. ಅರ್ಥ ಮಾಡ್ಕೋಬೇಕು ನಾವು. ಉದಾಹರಣೆಗೆ ನಾವು ಆಮೆಯನ್ನು ನೋಡಿ. ಆಮೆ ಹೇಗಿರುತ್ತೆ? ಸಮುದ್ರದಲ್ಲಿ, ನೀರಲ್ಲಿ ಆಮೆ ಯಾವಾಗ ಬೇಕೋ ಅವಾಗ ಅಂಗಗಳನ್ನು ಸಾಚಿಸುತ್ತೆ ಅಷ್ಟೇ. ಅಂಗಗಳನ್ನು ಆಚೆ ಕಡೆ ಬಿಡೋದು ಯಾವಾಗ ಬೇಕೋ ಅಷ್ಟೇ. ಮಿಕ್ಕಿ ಸಮಯ ಏನ್ ಮಾಡುತ್ತೆ? ಎಲ್ಲ ಇಂದ್ರಿಯಗಳನ್ನು ಈ ತರ ಒಳಗಡೆ ಮಾಡ್ಕೊತದೆ. ಅಂದ್ರೆ ಸಂಕೋಚ, ಅಂದ್ರೆ ಒಳಗಡೆ ತಗೊಂತದೆ, ಒಳಗಡೆ ಇಳಿಸ್ಕೊಳ್ತದೆ. ಯಾವಾಗ ಬೇಕೋ ಅವಾಗ ಬಿಡ್ತದೆ ಅಷ್ಟೇ. ಆ ರೀತಿಯಲ್ಲಿ ಆ ಆಮೆಯನ್ನು ನೋಡಿ ನಾವು ಕಲಿಬೇಕಾಗತ್ತೆ. ಏನಂತಂದ್ರೆ ನಮ್ಮ ಇಂದ್ರಿಯಲ್ಲಿ ಯಾವಾಗ ಬೇಕೋ ಅಷ್ಟೇ ಯೂಸ್ ಮಾಡಿ, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ, ಎಷ್ಟುವರೆಗೂ ಬೇಕು ಎಷ್ಟು ಬೇಕು ಅಷ್ಟುವರೆಗೂ ಮಾತ್ರ ಉಪಯೋಗಿಸಿ, ಜಾಸ್ತಿ ಉಪಯೋಗಿಸ್ಕೋಬೇಡಿ. ನೋಡಿ, ಈ ಕೋರಿಕೆಗಳು ಇವೆಲ್ಲ ಇಲ್ಲಿಂದ ಉತ್ಪನ್ನ ಆಗೋದು? ನಮ್ಮ ಇಂದ್ರಿಯಗಳಿಂದ ಉತ್ಪನ್ನ ಆಗೋದು. ಕೋರಿಕೆಗಳಿಗೂ ಮನಸ್ಸಲ್ಲಿ ಕೋರಿಕೆ ಉತ್ಪನ್ನ ಆಗ್ತಾ ಇದೆ ಅಂದ್ರೆ, ಈಗ ನಾವು ಕಣ್ಣುಗಳಿಂದ ಏನೋ ನೋಡ್ತೀವಿ, ಅದು ನನಗೆ ಬೇಕು ಅಂತ ನಮಗೆ ಒಳಗಡೆ ನಮ್ಗೆ ಏನಾಗತ್ತೆ? ಆಸೆ ಆಗತ್ತೆ. ಅದೇ ಈ ಕಣ್ಣುಗಳು ನೋಡೋದಾಗ್ಲಿ, ಕೇಳಿಸ್ಕೊಳ್ಳೋದಾಗ್ಲಿ, ವಾಸನೆ ಆಗ್ಲಿ, ಪ್ರತಿಯೊಂದು ಅಷ್ಟೇ ಒಂದು ನಿಯಂತ್ರಣ ಇದ್ರೆ ಅದ್ರ ಮೇಲೆ. ಈಗ ನಿಯಂತ್ರಣ ಇಲ್ಲ. ತುಂಬಾ ಜನ ಏನಾಗತ್ತಂದ್ರೆ ಅದರ ತೀವ್ರತೆಗೆ ಒಳಗಾಗಿರ್ತಾರೆ. ಯಾವುದೇ ವ್ಯಸನಾಭ್ಯಾಸಗಳು ನೋಡ್ಕೊಳ್ಳಿ, ಎಲ್ಲ ಇಂದ್ರಿಯಗಳ
ಆ ಹೇಳ್ಬೇಕಂದ್ರೆ ಇಂದ್ರಿಯಗಳ ಆ ಪರಿಣಾಮ, ಆ ತೀವ್ರತೆನೆ ಎಲ್ಲ ನಮ್ಮ ಮೇಲೆ ಜಾಸ್ತಿ ಪ್ರಭಾವ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇಂದ್ರಿಯಗಳ ನಿಯಂತ್ರಣ ಇರಬೇಕು ಅಂತ ಹೇಳ್ತೀವಿ ನಾವು. ಈ ಇಂದ್ರಿಯಗಳ ನಿಯಂತ್ರಿಸಕ್ಕನೆ ನಾವು ಧ್ಯಾನ ಹೇಳ್ಕೊಡೋದು. ಒಂದ್ಸರಿ ಕಣ್ಣು ಮುಚ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಅಲ್ವಾ. ಸೊ ಈ ಇಂದ್ರಿಯಗಳನ್ನೆಲ್ಲ ಅದರ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಿ ಅಲ್ವಾ. ಆ ಥರ ಸ್ಥಿರವಾಗಿ ಕೂತ್ಕೊಳ್ಳಿ, ಸುಖವಾಗಿ ಕೂತ್ಕೊಳ್ಳಿ, ಸ್ವಲ್ಪ ಉಸಿರಾಟವನ್ನು ಗಮನಿಸಿ. ಅಂದರೆ ಅವಾಗ ಏನಾಗುತ್ತೆ ಅಂದರೆ ಇಂದ್ರಿಯಗಳ ಆಚೆ ಕಡೆ ಕೆಲಸ, ಬಾಹ್ಯ ಅಂದರೆ ಬಹಿರ್ಮುಖ ಅಂತ ಹೇಳ್ತೀವಲ್ಲ, ಈ ಬಹಿರ್ಮುಖವನ್ನು ಅಂತರ್ಮುಖ ಮಾಡ್ತೀವಿ ನಾವು ಧ್ಯಾನದಿಂದ. ಈ ರೀತಿಯಲ್ಲಿ ಮಾಡ್ಕೊಂಡವಾಗನೇ ಸ್ವಲ್ಪ ನಿಮ್ಮ ಈ ಅರಿಷಡ್ ವರ್ಗಗಳ ಈ ನಿಯಂತ್ರಣ ಸಾಧ್ಯವಾಗುತ್ತೆ ಮಿತ್ರರೇ. ಅದಕ್ಕೋಸ್ಕರನೇ ಧ್ಯಾನ ಮಾಡೋವರೆಗೂ ನೋಡಿ, ಧ್ಯಾನ ಹೆಚ್ಚು ಯಾರು ಮಾಡ್ತಾ ಇರ್ತಾರೋ ಅವರಲ್ಲಿ ಅರಿಷಡ್ ವರ್ಗಗಳ ಪ್ರಭಾವ ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಯಾವ ಬೇಕಂದ್ರೆ ಅವ್ರು ನಿಯಂತ್ರಣ ಮಾಡ್ತಾರೆ ಅಲ್ವಾ. ಕೋಪ ಕೋಪ ಹೇಗೆ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಎಷ್ಟು ಕೋರಿಕೆಗಳಿರಬೇಕು, ಎಷ್ಟು ಆಸೆಗಳು ಇಟ್ಕೋಬೇಕು, ಎಷ್ಟು ಆಸೆಗಳು ಇಟ್ಕೋಬಾರ್ದು. ಅದೇ ರೀತಿಯಲ್ಲಿ ಲೋಭತ್ವ ಅಂತ ಇರಲ್ಲ ಯಾವಾಗಲೂ. ಯಥೇಚ್ಛವಾಗಿ ನೋಡಿ, ಎಷ್ಟೋ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಧ್ಯಾನಿಗಳೆಲ್ಲ ಅವ್ರಿಗೆ ಡೊನೇಷನ್ ಕೊಡ್ತಾನೆ ಇರ್ತಾರೆ. ಒಂದೊಂದು ಕಾರ್ಯಕ್ರಮ ಬಂದರೆ ನಮಗಿಷ್ಟು ಬೇಕು ಅಂತ ಯಾರನ್ನ ಒಂದು ಪ್ರಚಾರ ಮಾಡೋರು ಇಲ್ಲ ಆ ಕಾರ್ಯಕ್ರಮ ನಿರ್ವಹಿಸೋರು ಕೇಳಿದರೆ ಕೊಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಲೋಭತ್ವ ಅನ್ನೋದು ಬೇಕಾಗಿಲ್ಲ. ನಾವಿರೋ ಸಮಯದಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋಣ. ನಾವು ಈ ದೇಹ ಬಿಟ್ಟು ಹೋದ್ಮೇಲೆ ನನಗೆ ಈಗ ಒಂದು ಕಥೆ ಹೇಳಿದೆ, ನಾಗರಾಜ್ ಸರ್ ಸುಮತಾರೆ, ನಾನು ಈ ಸರಿ ಆ ಕತೆ ಮತ್ತೆ ಒಂದು ಸರಿ ರಿಪೀಟ್ ಮಾಡಂಗಾಯ್ತು. ಈ ಲೋಭತ್ವ ಆ ರೀತಿಯಲ್ಲಿ ಇರ್ತದೆ, ಆ ಯಜಮಾನಿ ಮಾಡಿರುವಂಥ ತೀರು ಅಲ್ವಾ. ಆ ರೀತಿಯಲ್ಲಿ ಲೋಭತ್ವ ಅನ್ನೋದು ಧ್ಯಾನಿ ಅಂತ ಇರಲ್ಲ. ಒಂದು ಧ್ಯಾನಿ ಆಗಿದ್ರೆ ಇಷ್ಟು ಲಾಭಗಳಿದೆ ಅಂತ ನಾನು ಹೇಳ್ತಾ ಇದ್ದೆ. ಅರಿಷಡ್ ವರ್ಗಗಳನ್ನು ಜಯಿಸಬೇಕಂದ್ರೆ ನೀವು ಧ್ಯಾನಿ ಆಗಲೇಬೇಕು, ಜ್ಞಾನಿ ಆಗಲೇಬೇಕು. ಇನ್ನೇನು ಬೇರೆ ದಾರಿ ಇಲ್ಲ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜ್ಞಾನಿ ಆಗಿರೋಂಥ ಅಂದರೆ ಒಂದು ಮಾಸ್ಟರ್ ಆಗಿರುವಂಥ ವ್ಯಕ್ತಿ ಅರಿಷಡ್ ವರ್ಗದಲ್ಲಿ ಜಯಿಸೋದು ಅತಿ ಸುಲಭ. ಈಗ ನೋಡಿ, ಮೋಹತ್ವ ಎಷ್ಟಿಟ್ಕೊಂತಾನೆ. ಅವನಿಗೆ ಗೊತ್ತು, ನಾನು ಈ ದೇಹ ಅಲ್ಲ, ಈ ದೇಹ ನಾನಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ನಾನು ಇವೆಲ್ಲ ನಾಶನವಾಗೋದು ಒಂದು ದಿವಸ. ಅದಕ್ಕೂ ನಾನು ಯಾರು ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಪ್ರತಿನಿತ್ಯ ನೀವೆಲ್ಲರೂ ಏನು ಮಾಡ್ತಾ ಇದ್ರಿ? ನೀವೆಲ್ಲರೂ ಮಾಡ್ತಾ ಇರೋದು ಅಂತರ್ಮುಖವಾಗಿ ನೀವು ಅರ್ಥ ಮಾಡ್ಕೊತಾ ಇದ್ರಿ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ನನ್ನ ಸ್ವರೂಪ, ನಿಜ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಆದಿಶಂಕರಾಚಾರ್ಯ ಹೇಳ್ತಾರೆ ಭಜಗೋವಿಂದಮಲ್ಲಿ, ನೀವು ಯಾರು, ನಿಮ್ಮ ತಂದೆ ಯಾರು, ನಾನು ಅಂದರೆ ತಂದೆ ತಾಯಿ ಯಾರಿಗೂ ತಂದೆ ಇಲ್ಲ, ಯಾರಿಗೂ ಮಗಳಿಲ್ಲ, ಇಲ್ಲಿ ಯಾರಿಗೂ ಸಂಬಂಧ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ಯಾಕೆ ಹೇಳಿದ್ದಾನೆ ಅಂದರೆ ಅದು ಸತ್ಯ. ಅದು ಸತ್ಯ ಏನಪ್ಪ ಅಂದರೆ, ನೀವು ಯಾರಿಗೂ ತಂದೆ ಇಲ್ಲ, ಅವ್ರು ನಿಮ್ಗೆ ಮಗಳು ಅಲ್ಲ, ನಿಮ್ಮ ಮಕ್ಕಳು ಅಲ್ಲ. ಇದು ಶರೀರ ಅಷ್ಟೇ. ಈ ಶರೀರ ಇರೋವರೆಗೆ ಈ ಸಂಬಂಧ. ಅದಾದ್ಮೇಲೆ ಒಂದ್ಸರಿ ಶರೀರದಿಂದ ನಮ್ಮ ಆತ್ಮ ಬಿಟ್ಟೋದ ಮೇಲೆ ಆ ಶರೀರ ನಾಶನವಾಗತ್ತೆ. ಮತ್ತೆ ಎಲ್ಲಿದೆ ನಿಮ್ಮ ತಂದೆ, ಎಲ್ಲಿದ್ದಾರೆ, ತಾಯಿ ಎಲ್ಲಿದ್ದಾರೆ? ಒಂದು ಹೇಳ್ಬೇಕಂದ್ರೆ, ನಾವು ಹುಟ್ಟುವಾಗ ಯಾರೋ ನಮ್ಗೆ ಸ್ನಾನ ಮಾಡಿಸ್ತಾರೆ, ಸಾವು ಅನುಭವಿಸುವಾಗ ಯಾರೋ ಸ್ನಾನ ಮಾಡಿಸ್ತಾರೆ ಅಲ್ವಾ. ಹುಟ್ಟುವಾಗ ಸ್ನಾನ ಮಾಡುವಾಗ ನಮ್ಗೆ ಗೊತ್ತಿಲ್ಲ, ನಾವು ಸಾವು ಅನುಭವಿಸುವಾಗ ಅವಾಗ ಕೊನೆ ಸ್ನಾನ ಮಾಡಿಸ್ತಾರೆ ನೋಡಿ, ಅದು ನಮ್ಗೆ ಗೊತ್ತಿಲ್ಲ ಯಾರು ಮಾಡಿಸ್ತಾರೋ. ನೀವು ಹುಟ್ಟಿದ ತೇದಿ ನಿಮ್ಗೆ ಗೊತ್ತಿಲ್ಲ, ಸಾವು ಅನುಭವಿಸಿರೋಂಥ ತೇದಿ ನಿಮ್ಮ ಮಕ್ಕಳು ಎಲ್ಲರಿಗೂ ಹೇಳ್ತಾ ಇರ್ತಾರೆ, ಇಂಥ ತೇದಿ ನಮ್ಮ ತಂದೆ ತೀರೋಗಿದೆ ಅಂತ. ಆದರೆ ನಿಮ್ಗೆ ಯಾವುದೂ ಗೊತ್ತಿಲ್ಲ. ಮತ್ತೆ ಮಧ್ಯದಲ್ಲಿ ಎಲ್ಲ ಏನದು ನಾಟಕ. ಅದು ಇದನ್ನು ಅರ್ಥ ಆಗಲ್ಲ. ಇಷ್ಟು ಅರ್ಥ ಆಗಿದ್ರೆ ಸಾಕು, ಈ ಅರಿಷಡ್ ವರ್ಗ ಜಯಿಸೋದು ಅತಿ ಸುಲಭ ಅಂತ ಹೇಳ್ಬೋದು. ಇನ್ನೊಂದು, ಜ್ಞಾನ ಹೆಚ್ಚು ಸಂಪಾದನೆ ಮಾಡುವಂಥ ವ್ಯಕ್ತಿಗಳಿಗೆ ಏನಂದ್ರೆ, ಒಳಗಡೆ ಪ್ರೇಮ ಹೆಚ್ಚಾಗತ್ತೆ. ನಿಮ್ಮಲ್ಲಿ ಸ್ವೀಯ ಪ್ರೇಮ ಮತ್ತೆ ಅದೇ ರೀತಿಯಲ್ಲಿ ಪರೋಪಕಾರ ಅಂದ್ರೆ ಪರಲ ಮೇಲೆ ಅಂದ್ರೆ ಇನ್ನೊಬ್ಬರ ಮೇಲೆ, ಇತರರ ಮೇಲೆ ಒಂಥರ ಪ್ರೇಮ. ಇತರನ್ನು ಪ್ರೇಮಿಸೋದು, ನೀವು ಪ್ರೇಮಿಸ್ಕೊಳೋದು ಸ್ವೀಯ ಪ್ರೇಮ ಅಂತ ಹೇಳ್ತೀವಿ. ಇದು ಹೆಚ್ಚಾಗ್ತಾ ಹೋಗ್ತದೆ ಜ್ಞಾನ ಮಾಡೋರಿಗೆ. ಯೋಗಿಗಳಿಗೆ, ಮಾಸ್ಟರ್ಸ್ಗೆ ಪ್ರೇಮ ಅತಿ ಹೆಚ್ಚಾಗಿರುತ್ತೆ. ನಾವು ನೋಡ್ತಾ ಇದ್ವಿ, ನಮ್ಮ ಗುರುಗಳು ಅವಾಗಲೂ ಅಷ್ಟೇ, ಯಾರೇ ಬಂದ್ರು ಅವ್ರು ಊಟ ಕೊಡಿಸೋದು, ಊಟ ಮಾಡಿದ ಮೇಲೆ ಅವ್ರು ಮಾತಾಡ್ಸೋದು, ಅವ್ರಿಗೆ ಜ್ಞಾನ ಹೇಳ್ಕೊಡಕ್ಕೂ ಊಟ ಮಾಡಿದ ಮೇಲೆ ತದನಂತರ ಅವ್ರು ಮಾತಾಡ್ತಾರೆ. ಆ ರೀತಿಯಲ್ಲಿ ಪ್ರೇಮ ಅಂತಂದ್ರೆ ವಸುದೈಕ ಕುಟುಂಬ. ಈ ವಿಶ್ವಪ್ರೇಮ ಅಂತ ಹೇಳ್ತಿರಲ್ಲ, ಈ ವಿಶ್ವಪ್ರೇಮ, ಯೂನಿವರ್ಸಲ್ ಲವ್ ಹೆಚ್ಚಾಗ್ತಾ ಹೋಗ್ತದೆ ಮಾಸ್ಟರಲ್ಲಿ. ಯಾರ ಹತ್ರ ಪ್ರೇಮ ಇರತ್ತೋ ಅವ್ರಿಗೆ ಪ್ರೇಮ ಅನ್ನೋದು ಆಂತರಿಕ,
ಅದು ಬಹಿರ್ಮುಖ ಆಗೋದು ಸೇವ ರೂಪದಲ್ಲೇ ಆಗತ್ತೆ. ಸೇವ ಅನ್ನೋದು ಪ್ರೇಮಕ್ಕೆ ಒಂಥರ ಸೂಚಿಕೆ. ನಿಮ್ಮಲ್ಲಿ ಹೆಚ್ಚು ಪ್ರೇಮ ಇದ್ರೆ ಆಂತರಿಕವಾಗಿರುತ್ತೆ, ಅದು ನೋಡೋಕ್ಕಾಗಲ್ಲ ನಾನು. ಆದರೆ ಬಹಿರ್ಮುಖವಾಗಿ ನಾನು ನೋಡೋಂಥ ಪರಿಸ್ಥಿತಿ ಸೇವ ರೂಪದಲ್ಲಿ ನೋಡ್ಬೋದು ಅಲ್ವಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದೇನೆಂದ್ರೆ, ಯಾರು ಪ್ರೇಮದಲ್ಲಿ ತೊಡಗಿಸ್ಕೊಂತಾರೋ, ಯಾರು ಮಾಸ್ಟರ್ ಆಗಿ ಅತ್ಯಂತ ವಿಶ್ವಪ್ರೇಮ ಅವರಲ್ಲಿ ಇರ್ತದೋ ಕಾಣಿಸ್ಕೊಂತೀವೋ, ಅವ್ರ ಹತ್ರ ಅರಿಷಡ್ ವರ್ಗಗಳಿಗೆ ಯಾವುದೇ ಮಾರ್ಗ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಅರಿಷಡ್ ವರ್ಗ ದೂರ ಇರತ್ತೆ ಅವರಿಂದ, ಅರಿಷಡ್ ವರ್ಗಲ್ ಅವರು ಹತ್ರನೂ ಬರಲ್ಲ ಅಂತ ಹೇಳ್ಬೋದು ನಾವು. ನಾನು ಅರ್ಥ ಮಾಡ್ಕೋಬೇಕು ನಾವು. ಕೊನೆಯದಾಗಿ ಸ್ನೇಹಿತರೆ, ನಿಮಗೆ ಅರ್ಥ ಮಾಡ್ಕೋಬೇಕು ಇದೆ ಅಂದ್ರೆ ಯಾವ ರೀತಿಯಲ್ಲಿ. ಈಗ ಮೋಹ ಆಯ್ತು, ಆಮೇಲೆ ಮದ ಮಾತ್ಸರ್ಯ ಎರಡಿದೆ ಲಾಸ್ಟ್. ಮದ ಮಾತ್ಸರ್ಯ. ಮದ ಅಂದ್ರೆ ಏನು? ಎರೋಗೆನ್ಸ್, ಈಗೋ, ಗರ್ವ, ಅಹಂಕಾರ. ಏನು ಅಹಂಕಾರ? ಇದು ನಂದು, ಇದು ನಾನು, ಇದು ನನ್ನ ಪ್ರಾಪರ್ಟಿ, ಇದು ನನ್ನ ಕಂಪನಿ, ಇದ ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು. ನಾನು ನಾನು ಅಂದ್ರೆ ಯಾವುದು? ನೀವು ಅನ್ಕೊಂಡದ್ದು ನೀವು ಶರೀರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಆ ಶರೀರ ನೀವು ಅಂತ ಭ್ರಾಂತಿಯಲ್ಲಿ ಇದೆಲ್ಲ ನಂದು, ಇದು ನಾನೇ ಮಾಡಿದ್ದು, ಇನ್ನೊಬ್ರು ಮಾಡೋಕ್ಕಾಗಲ್ಲ, ಇನ್ನೊಬ್ರ ಕೈ ಆಗಲ್ಲ, ನಾನು ಮಾಡಿರೋದು ಇನ್ನೊಬ್ರು ಮಾಡೋಕ್ಕೆ ಆಗಲ್ಲ, ಸಾಧ್ಯವಿಲ್ಲ. ಈ ಅಹಂಕಾರ ಇದೆಲ್ಲ ಇದೆಲ್ಲ ಯಾಕೆ ಬರುತ್ತಂದ್ರೆ, ನೀವು ದೇಹ ಅಂತ ನೀವು ಭ್ರಮದಲ್ಲಿದ್ದೀರಿ ನೀವು. ಅದೇ ನೀವು ಆ ಭ್ರಮದಿಂದ ಆಚೆ ಕಡೆ ಬಂದ್ರೆ, ಧ್ಯಾನ ಜ್ಞಾನ ಹೆಚ್ಚು ಮಾಡ್ಕೊಂತ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ, ಈ ದೇಹ ನಂದು ಅಲ್ಲ, ಇದು ನಾಶನವಾಗೋದು, ಮೃತ್ಯು ಬಂದು ಇದು ನಾಶ ಮಾಡ್ಕೊಂಡು ಹೋಗ್ತದೆ ಅಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅಹಂಕಾರ ಹೆಚ್ಚಾಗಲ್ಲ. ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಮಾಸ್ಟರ್ ಆಗಿ ಇವೆಲ್ಲಾನು ಜಯಿಸ್ತಾನೆ. ಕೊನೆಯದಾಗಿ ಮಾತ್ಸರ್ಯ, ಜಲಸಿ, ದ್ವೇಷ, ಅಸೂಯ, ಪಗ, ಇವೆಲ್ಲ ಎಲ್ಲಿಂದ ಬರುತ್ತೆ? ಏನು ಬರುತ್ತೆ ಇವೆಲ್ಲ ಅಂತಂದ್ರೆ, ನೀವು ಬೇರೆ ನಾನು ಬೇರೆ, ನೀವು ಬೇರೆ ನಾನು ಬೇರೆ, ನಾನೊಂದು ಶರೀರ ನೀವೊಂದು ಶರೀರ, ನಾನು ಶರೀರ ನಾನು ಅಂತ ಒಂದು ಪ್ರತ್ಯೇಕವಾಗಿ ಗುರುತಿಸ್ಕೊಂಡಿದ್ರಿ. ಅವರು ಬೇರೆ ಅಂತ ನೀವು ಗುರುತಿಸ್ಕೊಂಡಿದ್ರಿ. ಅದಕ್ಕೋಸ್ಕರ ಏನಾಗತ್ತೆ, ಅವ್ರ ಮೇಲೆ ದ್ವೇಷ. ಅವರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ರೆ ಅವ್ರ ಮೇಲೆ ದ್ವೇಷ. ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ನೋಡಿ, ಅವ್ರ ಮಕ್ಕಳು ಇಷ್ಟು ವಿದ್ಯಾಭ್ಯಾಸ ಮಾಡಿದ್ರು, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗಿಲ್ಲ ಅಂತ ಅದೊಂದು ದ್ವೇಷ, ಪಗ ಇಟ್ಕೊಂತಾರೆ. ಅದೊಂದೇ ಅಲ್ಲ, ಇನ್ನು ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ ಸ್ಪಿರಿಚುವಲ್ ಈಗೋನು ಜಾಸ್ತಿ ಆಗ್ಬಿಟ್ಟಿದೆ. ಯಾರಾದರೂ ಒಳ್ಳೆ ಬೆಳವಣಿಗೆ ಆಗ್ತಾ ಇದ್ರೆ ಆಧ್ಯಾತ್ಮಿಕಲ್ಲಿ, ಇವರು ಇನ್ನೊಬ್ರು ನೋಡಕ್ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ಆಲ್ರೆಡಿ. ಅದನ್ನು ನಾವು ನೋಡ್ತಾ ಇದ್ವಿ. ಅಂದ್ರೆ ಆಧ್ಯಾತ್ಮಿಕದಲ್ಲಿನೂ ಒಂಥರ ಸ್ಪಿರಿಚುವಲ್ ಈಗೋ ಜಾಸ್ತಿ ಆಗಿದೆ. ಅಂದ್ರೆ ಮೆಟಲಿಸ್ಟಿಕ್ ಪ್ರಾಪಂಚಿಕ ಈಗೋ, ಪ್ರಾಪಂಚಿಕ ಈ ಅಹಂಕಾರ ಹೇಗಿದೆಯೋ, ಮತ್ತೆ ಇಲ್ಲಿ ಆಧ್ಯಾತ್ಮಿಕ ಅಹಂಕಾರನ ಹೆಚ್ಚಾಗ್ತಾ ಹೋಗ್ತಾ ಇದೆ ಒಂದು ಕಡೆ. ಅದನ್ನೂ ಬೇಕಾಗಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ಅದಕ್ಕೆ ಸ್ನೇಹಿತರೆ, ಈ ಅರಿಷಡ್ ವರ್ಗಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಪಾಲನೆ ಮಾಡಬೇಕಂದ್ರೆ, ಇದು ವೆರಿ ಲಾಂಗ್ ಸಬ್ಜೆಕ್ಟ್ ಇದೆ. ಇದರಲ್ಲಿ ಮಾತಾಡ್ತಾ ಹೋಗ್ತಾ ಇದ್ರೆ ಅತಿ ಹೆಚ್ಚು ಅಂಶಗಳು ಬರುತ್ತೆ. ಆದರೆ ನಾವು ಆದಷ್ಟು ಕ್ಲುಪ್ತವಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ಸಮಯ ಈಗಾಗಲೇ 8 ಗಂಟೆ ಆಗಿದೆ. ಇನ್ನು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಮಾಸ್ಟರ್ ಆಗಿ ತಯಾರಾಗೋಣ. ಬಿ ಎ ಮಾಸ್ಟರ್, ಬಿಕಮ್ ಎ ಮಾಸ್ಟರ್. ಮತ್ತೆ ನಿಮ್ಮ ಅರಿಷಡ್ ವರ್ಗವನ್ನು ಖಂಡಿತ ನಿಮ್ಮ ಪಾಲನೆದಲ್ಲಿ ಇಟ್ಕೊಳ್ಳಿ, ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಬಾಸ್ ಅಲ್ಲ, ಮನಸ್ಸುಗೂ ನೀವು ಬಾಸ್. ಅಂದ್ರೆ ನೀವು ಆತ್ಮ, ಈ ಸೋಲ್ ಅನ್ನೋದು, ಈ ಆತ್ಮ ಅನ್ನೋದು ಈ ಮನಸ್ಸಿಗೆ ಬಾಸ್ ಆಗಬೇಕು. ಬಾಸ್ ಆಗಿ ನಿರ್ವಹಣೆ ಮಾಡಿದ್ರೇನೆ ಈ ಅರಿಷಡ್ ವರ್ಗಗಳನ್ನು ಎಷ್ಟು ಬೇಕೋ ಅಷ್ಟು ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅರಿಷಡ್ ವರ್ಗಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಪರಿಮಿತಿ ದಾಟಿ ಹೋಗ್ಬಾರ್ದು, ಪರಿಮಿತಿಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಮಾಡ್ಕೊಳಕ್ಕೆ ನಿಮ್ಮಲ್ಲಿ ವಿವೇಕ, ಬುದ್ಧಿ ಹೆಚ್ಚಾಗಬೇಕು. ನೀವೊಂದು ಮಾಸ್ಟರ್ ಆಗ್ಬೇಕಂತ ಹೇಳ್ತಾ ಇವತ್ತಿನ ಈ ಕಿರು ಜ್ಞಾನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ.